ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಜಾವದಲ್ಲೂ ಕೂಡ ನಮಗೆ ಇನ್ಹೆರಿಟೆನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಏನು ಇನ್ಹೆರಿಟೆನ್ಸ್ ಅಂತ ಅಂದರೆ ಮೇನ್ ಥಿಂಗ್ ನಾವು ಇನ್ಹೆರಿಟೆನ್ಸ್ನ ಯೂಸ್ ಮಾಡೋದು ಕೋಡ್ ರಿಯೂಸಬಿಲಿಟಿ ಪರ್ಪಸ್ಸಿಗೆ, ಅಂದರೆ ಕೋಡನ್ನು ನಾವು ರೀಯೂಸ್ ಮಾಡೋದಕ್ಕೆ. ಸರಿನಾ? ಫಾರ್ ಎಕ್ಸಾಂಪಲ್, ಸೊ ಯಾರೋ ಒಬ್ಬರಿಗೆ ಅಡಿಷನ್ ಆಫ್ 2 ನಂಬರ್ಸ್ ಒಂದು ಪ್ರೋಗ್ರಾಮ್ ಬರೀರಿ ಅಂತ ಹೇಳ್ತೀನಿ. ಅವನೇನು ಮಾಡ್ತಾನೆ, ಅಡಿಷನ್ ಆಫ್ 2 ನಂಬರ್ಸ್ ಪ್ರೋಗ್ರಾಮ್ ಬರೀತಾನೆ. ಇನ್ನೊಬ್ರಿಗೆ ಏನು ಹೇಳ್ತೀನಿ, ಅಡಿಷನ್ ಬರೀ ಆ್ಯಂಡ್ ಆಲ್ಸೋ ಸಬ್ಟ್ರಾಕ್ಷನ್ ಪ್ರೋಗ್ರಾಮ್ ಬರೀ ಅಂತ ಹೇಳ್ತೀನಿ. ಅವಾಗ ಅವನೇನು ಮಾಡ್ತಾನೆ, ಅಡಿಷನ್ನು ಬರೀತಾನೆ, ಸಬ್ಟ್ರಾಕ್ಷನ್ನು ಬರೀತಾನೆ. ಇನ್ನೊಬ್ರಿಗೆ ಏನು ಹೇಳ್ತೀನಿ, ಅಡಿಷನ್ನು ಬರೀಬೇಕು, ಸಬ್ಟ್ರಾಕ್ಷನ್ನು ಬರೀಬೇಕು ಆ್ಯಂಡ್ ಮಲ್ಟಿಪ್ಲಿಕೇಶನ್ನು ಕೂಡ ಬರೀಬೇಕು ಅಂತ ಅಂದ್ಕೊಳ್ಳೋಣ. ಸೊ ಅವನೇನು ಮಾಡ್ತಾನೆ, ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ 3 ಕೂಡ ಬರೀತಾನೆ. ಸರಿನಾ? ಅಸ್ಯೂಮ್ ದಟ್ ಈಗ ಅಡಿಷನ್ ಬರೆಯೋಕ್ಕೆ ಒಂದು 5 ಮಿನಿಟ್ಸು, ಸೊ ಇಲ್ಲಿ 2 ಬರೆಯೋದಕ್ಕೆ 10 ಮಿನಿಟ್ಸು, ಸೊ ಇಲ್ಲಿ 3 ಬರೆಯೋದಕ್ಕೆ 15 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸರಿನಾ? ಅಂದರೆ ಇಲ್ಲಿ ಇವನು ಬರಿಬೇಕಾದ್ರೆ ಏನಾಗುತ್ತೆ, 15 ಮಿನಿಟ್ಸ್ ಟೈಮು, ಇದಕ್ಕೆ 5 ಮಿನಿಟ್ಸು, ಇದಕ್ಕೆ 5 ಮಿನಿಟ್ಸು, ಇದಕ್ಕೆ 5 ಮಿನಿಟ್ಸು, 15 ಮಿನಿಟ್ಸ್ ಟೈಮ್ ಆಗುತ್ತೆ. ಬಟ್ ಅದೇ ಇಲ್ಲಿ ಕೋಡ್ ರಿಯೂಸಬಿಲಿಟಿ ಅಂತಂದರೆ ಇಲ್ಲಿ ಅಡಿಷನ್ ಇವನು ಬರೆದಿದ್ದಾನೆ, ಇವನು ಅಡಿಷನ್ ಸಬ್ಟ್ರಾಕ್ಷನ್ 2 ಹೇಳಿದ್ವಲ್ಲ, ಸೊ ಇವನೇನು ಮಾಡ್ತಾನೆ, ಬರೀ ಸಬ್ಟ್ರಾಕ್ಷನ್ ಮಾತ್ರ ಬರೀತಾನೆ. ಸೊ ಇವನು ಇಲ್ಲಿಂದ ಇಲ್ಲಿಗೆ ಲಿಂಕ್ ತೊಗೊತಾನೆ. ಇವನೇನು ಮಾಡ್ತಾನೆ, ಅಡಿಷನ್ ಸಬ್ಟ್ರಾಕ್ಷನ್ ಆಲ್ರೆಡಿ ಬರೆದಿದ್ದಾರೆ, ಸೊ ಇವನೇನು ಮಾಡ್ತಾನೆ, ಬರೀ ಮಲ್ಟಿಪ್ಲಿಕೇಶನ್ ಮಾತ್ರ ಬರೀತಾನೆ. ಸೊ ಇವನೇನು ಮಾಡ್ತಾನೆ, ಇಲ್ಲಿಂದ ಇಲ್ಲಿಗೆ ಲಿಂಕ್ ತೊಗೊತಾನೆ. ಈಗ ನಾನು ಬಂದು ಇವನಿಗೆ ಅಡಿಷನ್ ಆಫ್ 2 ನಂಬರ್ಸ್ ಅಂತಂದರೆ ಅಡಿಷನ್ ಮಾಡಿ ಕೊಡ್ತಾನೆ. ಇವನಿಗೆ ಬಂದು ನಾನು ಸಬ್ಟ್ರಾಕ್ಷನ್ ಕೇಳಿದ್ರೆ ಸಬ್ಟ್ರಾಕ್ಷನ್ ಕೊಡ್ತಾನೆ. ಅಡಿಷನ್ ಬೇಕು ಅಂತ ಕೇಳಿದ್ರೆ ಇವನೇನು ಮಾಡ್ತಾನೆ, ಡೇಟಾನ ಇಲ್ಲಿಗೆ ಪಾಸ್ ಮಾಡ್ತಾನೆ. ಅವಾಗ ಅಲ್ಲಿಂದ ಆ್ಯಡ್ ಆಗಿ ಮತ್ತೆ ಡೇಟಾ ಆನ್ಸರ್ ನನಗೆ ಸಿಗುತ್ತೆ. ಇವನಿಗೆ ಬಂದು ಮಲ್ಟಿಪ್ಲಿಕೇಶನ್ ಕೇಳಿದ್ರೆ ಅವನೇ ಆ್ಯಡ್ ಮಾಡಿಕೊಡ್ತಾನೆ. ಸಬ್ಟ್ರಾಕ್ಷನ್ ಕೇಳಿದ್ರೆ ಅವ್ನು ಫ್ರೆಂಡಿಗೆ ಕಳಿಸ್ತಾನೆ, ಸೊ ಅವನು ಸಬ್ಟ್ರಾಕ್ಷನ್ ಮಾಡಿ ಕೊಡ್ತಾನೆ ಆನ್ಸರು, ಇವನು ಆನ್ಸರ್ ಕೊಡ್ತಾನೆ. ಅಡಿಷನ್ ಕೇಳಿದ್ರೆ ಇವನು ಫ್ರೆಂಡಿಗೆ ಕಳಿಸ್ತಾನೆ, ಇವನು ಫ್ರೆಂಡಿಗೆ ಕಳಿಸ್ತಾನೆ. ಸೊ ಇಲ್ಲಿ ಅಡಿಷನ್ ಆಗುತ್ತೆ, ಮತ್ತೆ ಆನ್ಸರ್ ಸಿಗುತ್ತೆ. ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಆಸ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಅಂದರೆ ಕೋಡ್ ರಿಯೂಸಬಿಲಿಟಿ ಪರ್ಪಸ್ಸಿಗೆ. ಓಕೆನಾ? ಇದನ್ನು ಏನು ಹೇಳ್ತಾರೆ ಅಂದರೆ, ನಾವು ಡೆಫಿನೇಷನ್ ಹೇಳೋದಾದರೆ ಇನ್ಹೆರಿಟೆನ್ಸ್ ಅಂತ ಅಂದರೆ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಕ್ಲಾಸ್ ಇದೆ, ಆ ಕ್ಲಾಸಿಂದ ವಿ ಹ್ಯಾವ್ ಟು ಡಿರೈವ್ ಎ ನ್ಯೂ ಕ್ಲಾಸ್. ಅಂದರೆ ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ಎನ್ ಎಕ್ಸಿಸ್ಟಿಂಗ್ ಕ್ಲಾಸ್. ಹೊಸದಾಗಿ ಒಂದು ನಾನು ಕ್ಲಾಸ್ನ ಡಿರೈವ್ ಮಾಡ್ತೀನಿ, ದಟ್ ಈಸ್ ಅ ಡಿರೈವ್ಡ್ ಕ್ಲಾಸ್ ಅಂತ ಹೇಳ್ತೀವಿ. ಫ್ರಮ್ ಆ್ಯನ್ ಎಕ್ಸಿಸ್ಟಿಂಗ್ ಕ್ಲಾಸ್, ದಟ್ ಈಸ್ ಅ ಬೇಸ್ ಕ್ಲಾಸ್ ಅಂತ ಬರುತ್ತೆ. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅ ಬೇಸ್ ಕ್ಲಾಸ್ ಅಂತ. ದಟ್ ಮೀನ್ಸ್ ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ಎನ್ ಎಕ್ಸಿಸ್ಟಿಂಗ್ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಅ ಇನ್ಹೆರಿಟೆನ್ಸ್ ಅಂತ. ಇದನ್ನು ನಾವು ಡಿರೈವ್ಡ್ ಕ್ಲಾಸ್ ಅಂತ ಹೇಳ್ತೀವಿ, ಇದನ್ನು ಬೇಸ್ ಕ್ಲಾಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೂಪರ್ ಇದನ್ನು ನಾವು ಸೂಪರ್ ಕ್ಲಾಸ್ ಅಂತ ಹೇಳ್ತೀವಿ. ಇದು ಸೂಪರ್ ಕ್ಲಾಸು. ಇದನ್ನು ವಿ ಆರ್ ಕಾಲ್ಡ್ ಆಸ್ ಅ ಸಬ್ ಕ್ಲಾಸ್ ಅಂತ ಹೇಳ್ತೀವಿ. ಇದನ್ನು ವಿ ಆರ್ ಆಲ್ಸೋ ಕಾಲ್ಡ್ ಆಸ್ ಪೇರೆಂಟ್ ಕ್ಲಾಸ್ ಅಂತಲೂ ಕೂಡ ಹೇಳ್ತೀವಿ. ಇದನ್ನು ನಾವು ಚೈಲ್ಡ್ ಕ್ಲಾಸ್ ಅಂತಲೂ ಕೂಡ ಹೇಳ್ತೀವಿ. ವಿ ಆರ್ ಕಾಲ್ಡ್ ಆಸ್ ಅ ಚೈಲ್ಡ್ ಕ್ಲಾಸ್. ಸರಿನಾ? ಸೊ ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಆಸ್ ಅ ಇನ್ಹೆರಿಟೆನ್ಸ್ ಅಂತ. ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ಎನ್ ಎಕ್ಸಿಸ್ಟಿಂಗ್ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಅನ್ ಇನ್ಹೆರಿಟೆನ್ಸ್ ಅಂತ. ಓಕೆನಾ? ಸೊ ಇಲ್ಲಿ ನಮಗೆ ಜಾವಾದಲ್ಲಿ ಇನ್ಹೆರಿಟೆನ್ಸ್ ಅಂತ ಬಂದರೆ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಅಂದರೆ ಎಷ್ಟು ಟೈಪ್ಸ್ ಬರುತ್ತೆ, ದಟ್ ಇಸ್ ಅ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ ನೋಡಿ. ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಎಷ್ಟು ಟೈಪ್ಸ್ ಬರುತ್ತೆ? ಸೊ ಮೇನ್ಲಿ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಸೊ ನಮಗೆ 4 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಬಟ್ C++ಅಲ್ಲಿ ದೇರ್ ಆರ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಬರುತ್ತೆ. ಬಟ್ ಜಾವಾದಲ್ಲಿ ವಿ ಹ್ಯಾವ್ ಎ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಒನ್ ಇಸ್ ಕಾಲ್ಡ್ ಆಸ್ ಸಿಂಗಲ್ ಇನ್ಹೆರಿಟೆನ್ಸ್, ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಈಸ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ. ಥರ್ಡ್ ಒನ್ ಈಸ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್, ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ, ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಫೋರ್ತ್ ಒನ್ ಈಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಓಕೆನಾ? ಸಿಂಗಲ್ ಇನ್ಹೆರಿಟೆನ್ಸ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್. ಬಟ್ ಜಾವಾ ಡಸ್ ನಾಟ್ ಸಪೋರ್ಟ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ಜಾವಾ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ನಮಗೆ ಓನ್ಲಿ 3 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಜಾವಾ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಇನ್ನೊಂದು ಹೈಬ್ರಿಡ್ ಇನ್ಹೆರಿಟೆನ್ಸ್ ಅಂತ ಇದೆ, ಬಟ್ ಜಾವಾ ಡಸ್ ನಾಟ್ ಸಪೋರ್ಟ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಸೊ ಮಲ್ಟಿಪಲ್ ಇನ್ಹೆರಿಟೆನ್ಸ್ನೇ ಸಪೋರ್ಟ್ ಮಾಡ್ತಾನೆ ಅಂದರೆ ಹೈಬ್ರಿಡ್ ಇನ್ಹೆರಿಟೆನ್ಸ್ನ ಸಪೋರ್ಟ್ ಮಾಡೋದಿಲ್ಲ. ಸೊ ದೀಸ್ ಆರ್ ದ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಅದರಲ್ಲೂ ಕೂಡ ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ಜಾವಾ ಸಪೋರ್ಟ್ ಮಾಡೋದಿಲ್ಲ. ಹಾಗಾದರೆ ಸಿಂಗಲ್ ಇನ್ಹೆರಿಟೆನ್ಸ್ ಅಂದರೆ ಏನು? ಲೆಟ್ ಅಸ್ ಸಿ ಒನ್ ಬೈ ಒನ್. ಸಿಂಗಲ್ ಇನ್ಹೆರಿಟೆನ್ಸ್, ಸಿಂಗಲ್ ಇನ್ಹೆರಿಟೆನ್ಸ್ ಅಂದರೆ ಒಂದು ಬೇಸ್ ಕ್ಲಾಸು, ದಿಸ್ ಇಸ್ ಅ ಬೇಸ್ ಕ್ಲಾಸ್, ಡಿರೈವ್ಸ್ ಒನ್ ಡಿರೈವ್ಡ್ ಕ್ಲಾಸ್, ಒಂದು ಡಿರೈವ್ಡ್ ಕ್ಲಾಸ್ನ ಡಿರೈವ್ ಮಾಡುತ್ತೆ. ಅಂದರೆ ಒಂದೇ ಒಂದು ಬೇಸ್ ಕ್ಲಾಸು ಒಂದೇ ಒಂದು ಡಿರೈವ್ ಕ್ಲಾಸ್ನ ಡಿರೈವ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಆಸ್ ಅ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ಸಿಂಗಲ್ ಇನ್ಹೆರಿಟೆನ್ಸ್.
ಓಕೆ, ಹಾಗಾದರೆ ನಾವೀಗ ಸಿಂಗಲ್ ಇನ್ಹೆರಿಟೆನ್ಸ್ ಈಗ ಡಿರೈವ್ಡ್ ಕ್ಲಾಸ್ನ ಬರೆಯೋದು ಹೇಗೆ ಅಂತ ಅಂದರೆ ಕ್ಲಾಸ್ ಎ ಅಂತ ಬರೆಯೋಣ. ದಿಸ್ ದ ಕ್ಲಾಸ್ ಎ. ಇದು ಯಾವುದು ಇನ್ಹೆರಿಟೆನ್ಸ್ ಇಲ್ಲ, ಹಂಗಾಗಿ ಕ್ಲಾಸ್ ಎ. ಕ್ಲಾಸ್ ಬಿ ಬರಿಬೇಕಾದ್ರೆ ಸೊ ವಿ ಹ್ಯಾವ್ ಟು ರೈಟ್ ಕ್ಲಾಸ್ ಬಿ. ವಿ ಹ್ಯಾವ್ ಟು ಯೂಸ್ ಎಕ್ಸ್ಟೆಂಡ್ಸ್ ಅಂತ ಒಂದು ಕೀವರ್ಡ್ ಇದೆ. ವಿ ಹ್ಯಾವ್ ಟು ಯೂಸ್ ಎಕ್ಸ್ಟೆಂಡ್ಸ್. ಎಕ್ಸ್ಟೆಂಡ್ಸ್ ದಟ್ ಇಸ್ ಅ ಎ. ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ದ ಎಕ್ಸ್ಟೆಂಡ್ಸ್ ಕೀವರ್ಡ್. ಅಂದರೆ ನಾವು ಸಬ್ ಕ್ಲಾಸ್ನ ಬರಿಬೇಕಾದ್ರೆ ಸಿಂಟ್ಯಾಕ್ಸ್ ನೋಡಿ, ಸಬ್ ಕ್ಲಾಸ್ನ ಬರಿಬೇಕಾದ್ರೆ ಸಿಂಟ್ಯಾಕ್ಸು ಕ್ಲಾಸ್ ಹಾಕ್ತೀವಿ, ಸಬ್ ಕ್ಲಾಸ್ ನೇಮ್, ಸಬ್ ಕ್ಲಾಸ್ ನೇಮ್. ವಿ ಹ್ಯಾವ್ ಟು ಯೂಸ್ ಎಕ್ಸ್ಟೆಂಡ್ಸ್ ಕೀವರ್ಡ್. ಎಕ್ಸ್ಟೆಂಡ್ಸ್ ಅಂತ ಬರಿತೀವಿ. ಬೇಸ್ ಕ್ಲಾಸ್ ನೇಮ್, ಬೇಸ್ ಕ್ಲಾಸ್ ನೇಮ್. ಅಂದರೆ ನಾವು ಈ ಸಿಂಟ್ಯಾಕ್ಸ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಕ್ಲಾಸು ದಟ್ ಇಸ್ ಅ ಕ್ಲಾಸ್, ಸಬ್ ಕ್ಲಾಸ್ ನೇಮ್ ಅಂದರೆ ಬಿ, ಅಂದರೆ ಈ ಕ್ಲಾಸ್ ಬರೀತೀವಿ. ಎಕ್ಸ್ಟೆಂಡ್ಸ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ. ಎಕ್ಸ್ಟೆಂಡ್ಸ್ ಅನ್ನೋದು ನಮಗೆ ಒಂದು ಕೀವರ್ಡ್. ಜಾವಾದಲ್ಲಿ ಏನು ಕೀವರ್ಡ್ಸ್ ಅಂತ ಬರುತ್ತೆ, ಅದರಲ್ಲಿ ಎಕ್ಸ್ಟೆಂಡ್ಸ್ ಅನ್ನೋದು ಕೂಡ ಒಂದು ಕೀವರ್ಡು. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದ ಬೇಸ್ ಕ್ಲಾಸ್ ನೇಮ್. ಬೇಸ್ ಕ್ಲಾಸ್ ನೇಮ್ ಯಾವುದು? ಎ. ಅದನ್ನು ಬರಿಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ. ಅಂದರೆ ಒಂದು ಬೇಸ್ ಕ್ಲಾಸು ಒಂದು ಡಿರೈವ್ ಕ್ಲಾಸ್ನ ಡಿರೈವ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಅ ಸಿಂಗಲ್ ಇನ್ಹೆರಿಟೆನ್ಸ್. ಹಾಗಾದ್ರೆ ಏನು ಇದರಿಂದ ಅಡ್ವಾಂಟೇಜ್ ಅಂತಂದರೆ, ಇಫ್ ಐ ಕ್ರಿಯೇಟ್ ಎನ್ ಆಬ್ಜೆಕ್ಟ್ ಫಾರ್ ದಿಸ್ ಒನ್, ಇದಕ್ಕೆ ನಾನು ಒಂದು ಆಬ್ಜೆಕ್ಟ್ನ ನಾನು ಕ್ರಿಯೇಟ್ ಮಾಡಿದ್ರೆ, ಇಫ್ ಐ ಕ್ರಿಯೇಟ್ ಎನ್ ಆಬ್ಜೆಕ್ಟ್ ಫಾರ್ ದಿಸ್ ಒನ್, I can access all the data members and member functions of base class and also all the data members and member functions of derived class. ಬೇಸ್ ಕ್ಲಾಸಲ್ಲಿರೋ ಡೇಟಾ ಮೆಂಬರ್ಸ್ ಮೆಂಬರ್ ಫಂಕ್ಷನ್ಸ್ನು ಆಕ್ಸೆಸ್ ಮಾಡ್ಬೋದು. ಡಿರೈವ್ಡ್ ಕ್ಲಾಸಲ್ಲಿರೋ ಡೇಟಾ ಮೆಂಬರ್ಸ್ನ ಮೆಂಬರ್ ಫಂಕ್ಷನ್ಸ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಯಾವುದರಿಂದ? ಕ್ಲಾಸ್ ಬಿಗೆ ಕ್ರಿಯೇಟ್ ಮಾಡೋ ಆಬ್ಜೆಕ್ಟಿಂದ. ದಟ್ ಇಸ್ ಕಾಲ್ಡ್ ಅ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ಸಿಂಗಲ್ ಇನ್ಹೆರಿಟೆನ್ಸು ಅಂದರೆ ಇದಿಷ್ಟು ಕಾನ್ಸೆಪ್ಟು. ಒಂದು ಪ್ರೋಗ್ರಾಮಿಂಗಲ್ಲಿ ನಾವು ನೋಡೋದಾದರೆ ಸಿಂಗಲ್ ಇನ್ಹೆರಿಟೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಅಡಿಷನ್ ಅಂತ ನೋಡೋಣ. ಅಂದರೆ ಇದಕ್ಕಿಂತ ಮುಂಚೆ ನಾವು ವಿ ಹ್ಯಾವ್ ಟು ರೈಟ್ ಇಂಪೋರ್ಟ್ ಸ್ಪೇಸ್ java.io.star. ಇದು java.io.star ಆ್ಯಸ್ ಯೂಶಲ್ ಬರೀಬೇಕಾಗುತ್ತೆ. ನೆಕ್ಸ್ಟು ಕ್ಲಾಸ್ ಅಡಿಷನ್. ನೆಕ್ಸ್ಟ್ ಇದರಲ್ಲಿ ಮಾಡೋಣ ಸೊ ಇಂಟೀಜರ್ a is equal to 10, b is equal to 20, ಎರಡು ವೇರಿಯೇಬಲ್ಸು. ನೆಕ್ಸ್ಟು ಪಬ್ಲಿಕ್ ವಾಯ್ಡ್ ಆ್ಯಡ್ ಅಂತ ಬರೀತೀನಿ. ದಟ್ ಇಸ್ ಒಂದು ಫಂಕ್ಷನ್. ಇದರಲ್ಲಿ ಪ್ರಿಂಟ್ ಮಾಡೋಣ system.out.println, ಶಾರ್ಟ್ ಫಾರ್ಮಲ್ಲಿ ಬರೀತಾ ಇದ್ದೀನಿ. system.out.println ಎಸ್ ಕ್ಯಾಪ್ಸ್ ಇರಬೇಕು. ಸೊ ಇಲ್ಲಿ ಸಮ್ ಈಸ್ ಈಕ್ವಲ್ ಟು ಪ್ಲಸ್ ಎ ಪ್ಲಸ್ ಬಿ. ವೇರಿಯೇಬಲ್ಸ್ ಏನಿದೆ ಅವೆರಡು ಆ್ಯಡ್ ಮಾಡ್ತೀನಿ, ಎ ಪ್ಲಸ್ ಬಿ. ಸೊ ಕ್ಲೋಸ್ ಆ್ಯಂಡ್ ಕ್ಲೋಸ್. ದಿಸ್ ಇಸ್ ದ ಅಡಿಷನ್ ಕ್ಲಾಸ್. ನೆಕ್ಸ್ಟ್ ಐ ವಿಲ್ ರೈಟ್ ಕ್ಲಾಸ್ ಸಬ್ಟ್ರಾಕ್ಷನ್ ಎಕ್ಸ್ಟೆಂಡ್ಸ್ ಅಡಿಷನಿಂದ ಎಕ್ಸ್ಟೆಂಡ್ಸ್ ಮಾಡ್ಕೊಳ್ಳೋಣ. ಎಕ್ಸ್ಟೆಂಡ್ಸ್ ಅಡಿಷನ್. ಸೊ ಓಪನ್ ದ ಫ್ಲವರ್ ಬ್ರೇಸ್. ಸೊ ಇದರಲ್ಲಿ ಇಂಟೀಜರ್ ಎಕ್ಸ್ ಅಂತ ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು 20, ವೈ ಈಸ್ ಈಕ್ವಲ್ ಟು 30. ಎಕ್ಸ್ ವೈ ಅಂತ ತೊಗೊತೀನಿ. ಎಕ್ಸ್ 20, ವೈ ಈಸ್ ಈಕ್ವಲ್ ಟು 30. ನೆಕ್ಸ್ಟ್ ಇಲ್ಲೂ ಅಷ್ಟೇ. ಸೊ ಪಬ್ಲಿಕ್ ವಾಯ್ಡ್ ಸಬ್ ಅಂತ ತೊಗೊತೀನಿ. ದಟ್ ಇಸ್ ಅ ಫಂಕ್ಷನ್ ಸಬ್. ಇಲ್ಲಿ system.out.println ಸಬ್ಟ್ರಾಕ್ಷನ್ ಈಕ್ವಲ್ಸ್ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಮೈನಸ್ ವೈ ಅಂದರೆ 20 ಮೈನಸ್ 30 ಮೈನಸ್ 10 ಅಂತ ಬರಬೇಕು ನಮಗೆ. ಸೊ ದಿಸ್ ದ ಕ್ಲಾಸ್. ಇದಾದ್ಮೇಲೆ ನಾವೇನು ಮಾಡ್ತೀವಿ? ವಿ ಹ್ಯಾವ್ ಟು ರೈಟ್ ದ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂದರೆ ಮೇನ್ ಮೆಥಡ್ ಕ್ಲಾಸ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಪಬ್ಲಿಕ್ ಕ್ಲಾಸ್ ಇ ಎಕ್ಸ್ ಅಂತ ತಗೊಂಡು ಪಬ್ಲಿಕ್ ಕ್ಲಾಸ್ ಇ ಎಕ್ಸ್, ಇದು ಮೇನ್ ಮೆಥಡ್ ಕ್ಲಾಸ್ ಇದು. ಸೊ ಇದರಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ARGS ಆಫ್. ಸರಿನಾ? ಅದು ಕಾಮನ್, ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಬರೆದಿದೆ. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ARGS ಆಫ್. ಓಕೆನಾ? ನಾವು ವಿ ಹ್ಯಾವ್ ಟು ಕ್ರಿಯೇಟ್ ಆಬ್ಜೆಕ್ಟ್ ಫಾರ್ ದಿಸ್ ಒನ್. ಸಬ್ಟ್ರಾಕ್ಷನ್ಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಸಬ್ಟ್ರಾಕ್ಷನ್ OBJ is equal to ಸೊ ನ್ಯೂ ಸಬ್ಟ್ರಾಕ್ಷನ್ ಅಂತ ತೊಗೊಳ್ಳೋಣ. ಸೊ ಇವಾಗ ಏನಾಗುತ್ತೆ? ಈ ಕ್ಲಾಸಿಗೆ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನಾವು ಐ ವಿಲ್ ಕಾಲ್ OBJ ಡಾಟ್ ಈ ಫಂಕ್ಷನ್ ಯಾವುದೋ ಆ್ಯಡ್ ಅಂತ ಫಂಕ್ಷನ್ ಕಾಲ್ ಮಾಡ್ತೀನಿ. ಫಸ್ಟ್ ಆ್ಯಡ್. ಸೊ ಕಂಟ್ರೋಲ್ ಏನು ಮಾಡುತ್ತೆ? ಇಲ್ಲಿಗೆ ಬರುತ್ತೆ. ಇಲ್ಲಿ ಆ್ಯಡ್ ಫಂಕ್ಷನ್ ಇಲ್ಲ, ಇಲ್ಲಿಗೆ ಹೋಗುತ್ತೆ. ಇಲ್ಲಿ ಆ್ಯಡ್ ಫಂಕ್ಷನ್ ಇದೆ, ಇದನ್ನು ಎಕ್ಸಿಕ್ಯೂಷನ್ ಮಾಡುತ್ತೆ ಮತ್ತು ವಾಪಸ್ ಬರುತ್ತೆ ಆ್ಯಡ್. ನೆಕ್ಸ್ಟ್ ಅಗೇನ್ OBJ ಡಾಟ್ ಸಬ್. ಆಬ್ಜೆಕ್ಟ್ ಯಾವುದು? ಸಬ್ಟ್ರಾಕ್ಷನ್ ಕ್ಲಾಸ್ದು. ಕಂಟ್ರೋಲ್ ಫಸ್ಟ್ ಇಲ್ಲಿಗೆ ಹೋಗುತ್ತೆ, ಸಬ್ ಫಂಕ್ಷನ್ ಇದೆ. ಬೈ ಚಾನ್ಸ್ ಇಲ್ಲಿ ಇರಲಿಲ್ಲ ಅಂದರೆ ಎಕ್ಸ್ಟೆಂಡ್ಸ್ ಆಗಿದೆ ಅಲ್ವಾ, ಅಂದರೆ ಸೂಪರ್ ಕ್ಲಾಸು ಅಲ್ಲಿಗೆ ನೋಡುತ್ತೆ. ಬಟ್ ಇವಾಗ ಇಲ್ಲಿದೆ ಸಬ್ ಅಂತ ಫಂಕ್ಷನು. ಸೊ ಕಂಟ್ರೋಲ್ ಇದನ್ನು ಎಕ್ಸಿಕ್ಯೂಷನ್ ಮಾಡುತ್ತೆ ಮತ್ತು ವಾಪಸ್ ಬರುತ್ತೆ. ದೆನ್ ಕ್ಲೋಸ್ ಆ್ಯಂಡ್ ಕ್ಲೋಸ್. ದಿಸ್ ಇಸ್ ದ ಸಿಂಪಲ್ ಪ್ರೋಗ್ರಾಮ್. ಅಂದರೆ ಸಿಂಗಲ್ ಇನ್ಹೆರಿಟೆನ್ಸ್ದು ಅಡಿಷನು ಮತ್ತು ಸಬ್ಟ್ರಾಕ್ಷನು ಸಿಂಪಲ್ ಪ್ರೋಗ್ರಾಮ್. ನಾವೇನು ಮಾಡ್ದೋ ಇಲ್ಲಿ ಅಡಿಷನ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ದೋ. ಇದರಲ್ಲಿ ಏನು ಮಾಡ್ದೋ? ಆ್ಯಡ್ ಅಂತ ಫಂಕ್ಷನ್ ಬರ್ದೋ. ಇಲ್ಲೇನಾಯಿತು? A is equal to 10, B is equal to 20 ಎರಡು ವೇರಿಯೇಬಲ್ ತೊಗೊಂಡಿದ್ದೀವಿ.
ನೆಕ್ಸ್ಟ್ ಐ ವಿಲ್ ಡಿರೈವ್ ಅನದರ್ ಕ್ಲಾಸ್ ಸಬ್ಟ್ರಾಕ್ಷನ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಸಬ್ ಅಂತ ಒಂದು ಫಂಕ್ಷನ್ ಬರೆದೆ. ಸೊ ಇಲ್ಲೂ ಅಷ್ಟೇ ಎಕ್ಸ್ ಇಸ್ ಈಕ್ವಲ್ ಟು 20, ವೈ ಇಸ್ ಈಕ್ವಲ್ ಟು 30. ಇದು ನಾನೇನು ಮಾಡಿದೆ, ಇದಕ್ಕೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ. ಯಾವುದಕ್ಕೆ? ದಿಸ್ ಕ್ಲಾಸ್. ಈ ಕ್ಲಾಸಿಗೆ ನಾನು OBJ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ. ಇಲ್ಲಿ OBJ ಇಂದ ಐ ವಿಲ್ ಕಾಲ್ ದಿಸ್ ಫಂಕ್ಷನ್. ಈ ಫಂಕ್ಷನ್ನ ಫಸ್ಟ್ ಕಾಲ್ ಮಾಡಿದೆ, ಕಂಟ್ರೋಲ್ ಇಲ್ಲಿಗೆ ಬಂತು, ಇದನ್ನು ಎಕ್ಸಿಕ್ಯೂಷನ್ ಮಾಡ್ತು. ಅಗೇನ್ OBJ ಇಂದ ಸಬ್ ಅಂತ ಫಂಕ್ಷನ್ ಕಾಲ್ ಮಾಡಿದೆ, ಎಕ್ಸಿಕ್ಯೂಷನ್ ಆಯಿತು. ದಟ್ ಮೀನ್ಸ್ I can create object only for the derived class, but I can access the data members and member functions of base class and also the data members and member functions of derived class. ಇದನ್ನು ನಾವು ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ. ಸೇಮ್ ಥಿಂಗ್ ನಾವು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ನೋಡೋಣ, ಸೆಕೆಂಡ್ ಒನ್. ಸೊ ಇದೇ ಎಕ್ಸಾಂಪಲ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಒನ್ಗೂ ಕೂಡ. ಸೊ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಸೆಕೆಂಡ್ ಒನ್. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಸೊ ಇಲ್ಲೇನಾಗುತ್ತೆ, ಒಂದು ಬೇಸ್ ಕ್ಲಾಸ್ ಡಿರೈವ್ಸ್ ಒನ್ ಡಿರೈವ್ಡ್ ಕ್ಲಾಸ್ ಬಿ ಅಂತ ಡಿರೈವ್ಡ್ ಕ್ಲಾಸ್ನ ಡಿರೈವ್ ಮಾಡ್ತೀವಿ. ದಿಸ್ ಇಸ್ ದ ಡಿರೈವ್ಡ್ ಕ್ಲಾಸ್. ಅಗೈನ್ ದಿಸ್ ಡಿರೈವ್ಡ್ ಕ್ಲಾಸ್ ಡಿರೈವ್ಸ್ ಅನದರ್ ಡಿರೈವ್ಡ್ ಕ್ಲಾಸ್. ಇನ್ನೊಂದು ಡಿರೈವ್ಡ್ ಕ್ಲಾಸ್ನ ಡಿರೈವ್ ಮಾಡ್ತು. ಅಂದರೆ ಎ ಡಿರೈವ್ಡ್ ಕ್ಲಾಸ್ ಡಿರೈವ್ಸ್ ಅನದರ್ ಡಿರೈವ್ಡ್ ಕ್ಲಾಸ್. ಸರಿನಾ? ಅದನ್ನ ನಾವು ಮಲ್ಟಿ ಲೆವೆಲ್ ಅಂದರೆ ಲೆವೆಲ್ ಬೈ ಲೆವೆಲ್ ಈ ಥರ ಬರ್ಕೊತಾ ಹೋಗ್ತೀವಿ. ದಿಸ್ ಇಸ್ ಕಾಲ್ಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಅಂದರೆ ಈಗ ಏನಾಯಿತು, ಸಿ ಇಸ್ ದ ಡಿರೈವ್ಡ್ ಕ್ಲಾಸ್. ಸಿಗೆ ಬೇಸ್ ಕ್ಲಾಸ್ ಯಾವುದು? ಬಿ. ಸೊ ದಿಸ್ ದ ಬೇಸ್ ಕ್ಲಾಸ್. ಸೊ ಇದನ್ನು ನಾವು ಬೇಸ್ ಕ್ಲಾಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಬಿ ಆಕ್ಟ್ಸ್ ಆಸ್ ಬೋತ್ ಡಿರೈವ್ಡ್ ಕ್ಲಾಸ್ ಆ್ಯಂಡ್ ಆಲ್ಸೋ ಎ ಬೇಸ್ ಕ್ಲಾಸ್. ಬಿ ಬಂದು ಡಿರೈವ್ಡ್ ಕ್ಲಾಸಲ್ಲೂ ಕೂಡ ಆ್ಯಕ್ಟ್ ಮಾಡುತ್ತೆ, ಬೇಸ್ ಕ್ಲಾಸಾಗೂ ಕೂಡ ಆ್ಯಕ್ಟ್ ಮಾಡುತ್ತೆ. ಈ ಥರ ನಾವು ಲೆವೆಲ್ ಬೈ ಲೆವೆಲ್ ಬರ್ಕೊಂಡು ಹೋಗೋದಕ್ಕೆ ವಿ ಆರ್ ಕಾಲ್ಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಮಲ್ಟಿ ಲೆವೆಲ್ ಬೈ ಲೆವೆಲ್ ನಾವು ಬರ್ಕೊತಾ ಹೋಗೋದು. ಸೊ ಇದು ಅಷ್ಟೇ. ನಾವು ಹೇಗೆ ಬರಿತೀವಿ? ಈಗ ಕ್ಲಾಸ್ ಎ ಬರೀಬೇಕಾ? ಎಸ್, ಕ್ಲಾಸ್ ಎ ಆ್ಯಂಡ್ ವಿ ಕ್ಯಾನ್ ರೈಟ್ ಸಮಥಿಂಗ್. ಕ್ಲಾಸ್ ಬಿ ಬರೀಬೇಕಾ? ಎಸ್, ಕ್ಲಾಸ್ ಬಿ. ವಿ ಕ್ಯಾನ್ ಯೂಸ್ ಎಕ್ಸ್ಟೆಂಡ್ಸ್ ಎ. ಅವಾಗ ಏನಾಯಿತು, ಎ ಇಂದ ಡಿರೈವ್ ಆಗಿದೆ. ನೆಕ್ಸ್ಟ್ ಅಗೇನ್ ಕ್ಲಾಸ್ ಸಿ ಬರೀಬೇಕಾ? ಕ್ಲಾಸ್ ಸಿ ಎಕ್ಸ್ಟೆಂಡ್ಸ್ ಬಿ ಇಂದ ಎಕ್ಸ್ಟೆಂಡ್ಸ್ ಮಾಡ್ಕೊತೀವಿ, ಎಕ್ಸ್ಟೆಂಡ್ಸ್ ಬಿ. ಈಗ ಬಿ ಇಂದ ಎಕ್ಸ್ಟೆಂಡ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ದಟ್ ಇಸ್ ಅ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಇದೇ ಥರ ಬರ್ಕೊತಾ ಹೋಗ್ತೀವಿ ನಾವು. ಅಂದರೆ ಒಂದು ಕ್ಲಾಸು ಒಂದನ್ನು ಮಾತ್ರ ಡಿರೈವ್ ಮಾಡ್ಬೋದು. ಸರಿನಾ? ಅಂದರೆ ಎಕ್ಸ್ಟೆಂಡ್ಸ್ ಕೂಡ ಒಂದು ಬೇಸ್ ಕ್ಲಾಸ್ ಮಾತ್ರ ಹಾಕ್ಕೊಂತೀವಿ ನಾವು. ದಿಸ್ ದ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅದ. ಸೇಮ್ ಪ್ರೋಗ್ರಾಮು ಅಂದರೆ ಮಲ್ಟಿ ಲೆವೆಲ್ ಅಂತ ನೋಡೋಣ. ಇದು ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ ಅಂತ ನೋಡೋಣ. ಇನ್ನೊಂದು ಮಲ್ಟಿಪ್ಲಿಕೇಶನ್ ಅಂತ. ಅದರಿಂದ ನೆಕ್ಸ್ಟು ಈ ಕ್ಲಾಸ್ನ ಕ್ರಿಯೇಟ್ ಮಾಡಿ ಬರೆಯೋದು. ಓಕೆನಾ? ಸೊ ಈ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಪರೇಷನ್ ಇನ್ ಎ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಓಕೆನಾ? ಸೊ ಸೇಮ್ ಥಿಂಗ್, ಅಡಿಷನ್ ಬಂತು, ಸಬ್ಟ್ರಾಕ್ಷನ್ ಬಂತು. ನೆಕ್ಸ್ಟ್ ಐ ವಿಲ್ ರೈಟ್ ಮಲ್ಟಿಪ್ಲಿಕೇಶನ್ ಅಂತ ತಗೋಣ. ಕ್ಲಾಸ್ ಮಲ್ಟಿಪ್ಲೈ ಅಂತ ತಗೋಣ. ಎಕ್ಸ್ಟೆಂಡ್ಸ್, ಇದರಿಂದ ಎಕ್ಸ್ಟೆಂಡ್ ಮಾಡ್ತೀವಿ. ಸಬ್ಟ್ರಾಕ್ಷನ್. ಓಕೆನಾ? ಸೊ ಏನು ಮಾಡೋಣ, ವಿ ಕ್ಯಾನ್ ಟೇಕ್ ವೇರಿಯಬಲ್ಸ್. ಇಂಟೀಜರ್ m is equal to 10, n is equal to 20. ಸೊ ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ವಾಯ್ಡ್ ಮಲ್ಟಿಪ್ಲೈ ಅಂತ ಫಂಕ್ಷನ್ನು. ಇದರಲ್ಲಿ ಏನು ಮಾಡೋಣ, ಸಿಸ್ಟಮ್ ಡಾಟ್ ಔಟ್ ಡಾಟ್ println ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಪ್ಲಸ್ ಇಲ್ಲಿ ಯಾವುದು m ಇಂಟು n. ಸೊ ಇದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಮೈನ್ ಮೆಥಡ್ ಕ್ಲಾಸ್. ಇವಾಗ ನಾವು ಪಬ್ಲಿಕ್ ಕ್ಲಾಸ್ ex ಅಂತ ತೊಗೊತೀವಿ. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಸ್ಟ್ರಿಂಗ್ args ಆಫ್ ಓಪನ್ ದ ಫ್ಲವರ್ ಬ್ರೇಸ್. ಸೊ ನಾವು ಐ ಹ್ಯಾವ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಫಾರ್ ದಿಸ್ ಕ್ಲಾಸ್. ಈ ಕ್ಲಾಸಿಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಮಲ್ಟಿಪ್ಲೈ obj is equal to, so new multiply ಅಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಇದಕ್ಕೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಕಾಲ್ ದ ಫಂಕ್ಷನ್. ಈ ಫಂಕ್ಷನ್ ಕಾಲ್ ಮಾಡ್ಬೋದು, ಇದನ್ನು ಕಾಲ್ ಮಾಡ್ಬೋದು. ಅಂದರೆ obj ಡಾಟ್ ಆ್ಯಡ್ ಈ ಫಂಕ್ಷನ್ ಕಾಲ್ ಆಗುತ್ತಾ. ನೆಕ್ಸ್ಟ್ obj ಡಾಟ್ ಸಬ್ ಈ ಫಂಕ್ಷನ್ ಕಾಲ್ ಆಗುತ್ತಾ. ನೆಕ್ಸ್ಟ್ obj ಡಾಟ್ ಮಲ್ಟ್ ಅಂತ ತೊಗೊತೀನಿ, ಮಲ್ಟಿಪ್ಲೈ. ಸೊ ಇಲ್ಲಿ ಮಲ್ಟ್ ಅಂತ ತೊಗೋಣ, ಬಿಕಾಸ್ ಕ್ಲಾಸ್ ನೇಮು ಮತ್ತು ಫಂಕ್ಷನ್ ನೇಮ್ ಸೇಮ್ ಆಗಿಬಿಡುತ್ತೆ. ಸೊ ಹಂಗೆ ಮಾಡಬಾರ್ದು, ಯಾಕಂದರೆ ಕನ್ಸ್ಟ್ರಕ್ಟರ್ ಆಗಿಬಿಡುತ್ತದು. ಮಲ್ಟ್ MULT ಮಲ್ಟ್ ಅಂತ ತೊಗೋಣ, ಅಂದರೆ ಮಲ್ಟಿಪ್ಲೈ ಅಂತ. ಸೊ ನೆಕ್ಸ್ಟ್ ಅಷ್ಟೇ, ಕ್ಲೋಸ್.
ಕಂಟ್ರೋಲ್ ಏನು ಮಾಡುತ್ತೆ, ಫಸ್ಟ್ ಇಲ್ಲಿಗೆ ಬರುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ಇಲ್ಲಿಗೆ ಬಂತು, ಇದನ್ನು ಎಕ್ಸಿಕ್ಯೂಷನ್ ಮಾಡ್ತು, ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇಲ್ಲಿ obj.add ಕಂಟ್ರೋಲ್ ಏನು ಮಾಡುತ್ತೆ, ಆ್ಯಡ್ ಫಂಕ್ಷನಿಗೆ ಬರುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ, ಮತ್ತು ಕಂಟ್ರೋಲ್ ವಾಪಸ್ ಬರುತ್ತೆ. ಮತ್ತು ನೆಕ್ಸ್ಟ್ ಲೈನ್ ಏನು, ಸಬ್ ಫಂಕ್ಷನ್, ಮತ್ತು ಕಂಟ್ರೋಲ್ ಇಲ್ಲಿಗೆ ಬರುತ್ತೆ, ಸಬ್ ಫಂಕ್ಷನ್ ಎಕ್ಸಿಕ್ಯೂಷನ್ ಮಾಡುತ್ತೆ, ಮತ್ತು ಕಂಟ್ರೋಲ್ ವಾಪಸ್ ಬರುತ್ತೆ. ಮತ್ತು obj.mult ಮತ್ತು ಕಂಟ್ರೋಲ್ ಇಲ್ಲಿಗೆ ಬರುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ, ಮಲ್ಟಿಪ್ಲಿಕೇಶನು, ಮತ್ತು ವಾಪಸ್ ಬರುತ್ತೆ. ಅಂದರೆ ಒಂದೇ ಆಬ್ಜೆಕ್ಟಲ್ಲಿ ವಿ ಕ್ಯಾನ್ ಕ್ರಿಯೇಟ್, ಅಂದರೆ ವಿ ಕ್ಯಾನ್ ಕಾಲ್ 3 ಫಂಕ್ಷನ್ಸ್. ಅಂದರೆ ಈ ಕ್ಲಾಸಲ್ಲಿರೋದು ಕಾಲ್ ಮಾಡ್ಬೋದು, ಬೇಸ್ ಕ್ಲಾಸು, ಆದರೂ ಡಿರೈವ್ ಕ್ಲಾಸಲ್ಲಿರೋದು ಕಾಲ್ ಮಾಡ್ಬೋದು, ಆದರೂ ಡಿರೈವ್ ಕ್ಲಾಸಲ್ಲಿರೋದು ಕೂಡ ಕಾಲ್ ಮಾಡ್ಬೋದು. ಸೊ ಇದನ್ನು ನಾವು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಲೆವೆಲ್ ಬೈ ಲೆವೆಲ್ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ದಟ್ ಇಸ್ ಅ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಓಕೆನಾ? ಸೊ ನೆಕ್ಸ್ಟು ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತಂದರೆ ಒಂದು ಬೇಸ್ ಕ್ಲಾಸ್ ಇರುತ್ತೆ, ಅದರಿಂದ 2 or more ಡಿರೈವ್ ಕ್ಲಾಸಸ್ ಡಿರೈವ್ ಆಗುತ್ತೆ. ಒಂದು ಬೇಸ್ ಕ್ಲಾಸಸ್ ಡಿರೈವ್ಸ್ 2 or more ಡಿರೈವ್ ಕ್ಲಾಸಸ್, ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ. ಥರ್ಡ್ ಒನ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಸೊ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಸೊ ಇಲ್ಲೇನಾಗುತ್ತೆ, ಬೇಸ್ ಕ್ಲಾಸ್ ಒಂದೇ ಒಂದಿರುತ್ತೆ, ಎ, ದಟ್ ಇಸ್ ಅ ಬೇಸ್ ಕ್ಲಾಸ್. ಈ ಕ್ಲಾಸು 2 or more ಡಿರೈವ್ ಕ್ಲಾಸಸ್ನ ಡಿರೈವ್ ಮಾಡುತ್ತೆ. ಬಿ ಅಂತ ಡಿರೈವ್ ಮಾಡುತ್ತೆ, ಸಿ ಅಂತ ಡಿರೈವ್ ಮಾಡುತ್ತೆ, ಡಿ ಅಂತ ಡಿರೈವ್ ಮಾಡುತ್ತೆ. ದಿಸ್ ಇಸ್ ದ ಡಿರೈವ್ಡ್ ಕ್ಲಾಸಸ್. ಸೊ ಇವನ್ನ ನಾವು ಡಿರೈವ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಬೇಸ್ ಕ್ಲಾಸ್ ಡಿರೈವ್ಸ್ 2 or more ಡಿರೈವ್ಡ್ ಕ್ಲಾಸಸ್. ಈ ಕಾನ್ಸೆಪ್ಟ್ನ ವಿ ಆರ್ ಕಾಲ್ಡ್ ಆಸ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ. ಇದು ಅಷ್ಟೇ, ನಾವು ಹೇಗೆ ಬರಿತೀವಿ, ಕ್ಲಾಸ್ ಎ ಬರಿತೀವಾ? ಎಸ್. ಕ್ಲಾಸ್ ಬಿ ಬರಿಬೇಕು. ಕ್ಲಾಸ್ ಬಿ ಎಕ್ಸ್ಟೆಂಡ್ಸ್ ಎ ಇಂದ ಎಕ್ಸ್ಟೆಂಡ್ಸ್ ಆಯಿತು. ನೆಕ್ಸ್ಟ್ ಈಗ ಕ್ಲಾಸ್ ಸಿ ಎಕ್ಸ್ಟೆಂಡ್ಸ್ ಎ, ಅಂದರೆ ಕ್ಲಾಸಿಗೆ ಕೂಡ ಎ ಇಂದ ಎಕ್ಸ್ಟೆಂಡ್ಸ್ ಆಯಿತು. ನೆಕ್ಸ್ಟ್ ಕ್ಲಾಸ್ ಡಿ ಎಕ್ಸ್ಟೆಂಡ್ಸ್ ಎ. ಸೊ ಎ ಇಂದನೇ ಎಕ್ಸ್ಟೆಂಡ್ಸ್ ಆಯಿತು. ಸರಿ. ಸೊ ಇದನ್ನು ಈ ಥರ ಬರೀತಾ ಹೋಗ್ತೀವಿ. ಸರಿನಾ? ದಿಸ್ ಇಸ್ ಕಾಲ್ಡ್ ಆಸ್ ಅ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ. ಅಂದರೆ ಸಮ್ಟೈಮ್ಸು ಒಂದಷ್ಟು ಮಾಡ್ಯೂಲ್ಸ್ಗಳು ಕಾಮನ್ ಆಗಿದ್ದು, ಅದಕ್ಕೆ ಮೈನ್ ಒಂದು ಸೂಪರ್ ಕ್ಲಾಸಲ್ಲಿ ಅಥವಾ ಮೈನ್ ಕ್ಲಾಸಲ್ಲಿ ಒಂದು ಸಪ್ರೇಟ್ ಒಂದು ಮಾಡ್ಯೂಲ್ ಬೇಕು. ಆ ಮಾಡ್ಯೂಲ್ನ ಎಲ್ಲ ಕ್ಲಾಸಸ್ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಅಂದಾಗ ದೆನ್ ವಿ ಕ್ಯಾನ್ ಗೋ ವಿತ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಂತ ಹೋಗ್ತೀವಿ. ಓಕೆನಾ? ದಿಸ್ ಇಸ್ ದ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್. ಓಕೆ. ಸೊ ಇಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ, ದಟ್ ಇಸ್ ಅ 2 or more ಬೇಸ್ ಕ್ಲಾಸಸ್ ಡಿರೈವ್ಸ್ 1 ಡಿರೈವ್ ಕ್ಲಾಸ್. ಇದನ್ನು ನಾವು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಈಗ ನಮ್ಗೆ ಇಲ್ಲಿ ಕ್ಲಾಸ್ ಎ ಬರಿಬೋದು, ಕ್ಲಾಸ್ ಬಿ ಬರಿಬೋದು, ಕ್ಲಾಸ್ ಸಿ ಬರಿಬೋದು. ಬಟ್ ನಾವು ಕ್ಲಾಸ್ ಡಿ ಬರಿಬೇಕಾದ್ರೆ ಕ್ಲಾಸ್ ಡಿ ಎಕ್ಸ್ಟೆಂಡ್ಸ್ ಎ ಬಿ ಸಿ ಈ ಥರ ಬರಿಬೇಕಾಗಿತ್ತು. ಬಟ್ ಏನಾಗುತ್ತೆ, ಈ ಥರ ಆಪ್ಷನ್ ಇಲ್ಲ. ದಿಸ್ ಇಸ್ ದ ಇನ್ವ್ಯಾಲಿಡ್ ಅಂತ ಬರುತ್ತೆ. ಅಂದರೆ ನಾವು ಎಕ್ಸ್ಟೆಂಡ್ಸ್ ಯಾವಾಗಲೂ ಕೂಡ ಒಂದೇ ಒಂದು ಕ್ಲಾಸ್ನ ಮಾತ್ರ ನಾವು ಎಕ್ಸ್ಟೆಂಡ್ಸ್ ಮಾಡ್ಕೊಳೋದಕ್ಕಾಗುತ್ತೆ. ಬಟ್ ವಿ ಕೆನಾಟ್ ಎಕ್ಸ್ಟೆಂಡ್ಸ್ 2 or more ಕ್ಲಾಸಸ್. ಹಾಗಾಗಿ ಏನಾಗುತ್ತೆ, ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ನ ಜಾವಾ ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಜಾವಾದಲ್ಲಿ ಕ್ಲಾಸ್ ಎಕ್ಸ್ಟೆಂಡ್ಸ್ ಯಾವಾಗಲೂ ಕೂಡ ಒಂದೇ ಒಂದು ಕ್ಲಾಸ್ ಮಾತ್ರ ಇರುತ್ತೆ. ಅಂದರೆ ಯಾವಾಗಲೂ ಕೂಡ ಒಂದೇ ಒಂದು ಬೇಸ್ ಕ್ಲಾಸ್ ಮಾತ್ರ ಇರಬೇಕು. 2 or more ಬೇಸ್ ಕ್ಲಾಸಸ್ಸು ಇರೋ ಹಾಗಿಲ್ಲ. ಹಾಗಾಗಿ ಏನಾಗುತ್ತೆ, ಜಾವಾ ಡಸ್ ನಾಟ್ ಸಪೋರ್ಟ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ಸಪೋರ್ಟ್ ಮಾಡೋದಿಲ್ಲ. ಬಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟು ನಮಗೆ ಬೇಕೇ ಬೇಕು. ಸೊ ನಾವು ವಿತೌಟ್ ಮಲ್ಟಿಪಲ್ ಇನ್ಹೆರಿಟೆನ್ಸು ನಾವು, ಅಂದರೆ ಇವಾಗ ಏನು ಟೆಕ್ನಾಲಜಿ ಇದೆ ಆ ಥರ ನಾವು ನೋಡೋದಕ್ಕಾಗೋದಿಲ್ಲ. ಅಂದರೆ ಮಲ್ಟಿಪಲ್ ಇನ್ಹೆರಿಟೆನ್ಸ್ನ ನಾವು ಯೂಸ್ ಮಾಡಲ್ಲ ಅಂದರೆ. ಹಾಗಾದರೆ ಹೇಗೆ ವರ್ಕ್ ಆಗುತ್ತೆ? ಹಂಗಾಗಿ ಜಾವಾ ಏನು ಮಾಡುತ್ತೆ, ಈ ಡ್ರಾಬ್ಯಾಕ್ನ ಓವರ್ಕಮ್ ಮಾಡೋದಕ್ಕೆ ಜಾವಾ ಇಂಟ್ರೊಡ್ಯೂಸ್ ಆ್ಯನ್ ಅನದರ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಇಂಟರ್ಫೇಸ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಜಾವಾ ಇಂಟ್ರೊಡ್ಯೂಸ್ ಆ್ಯನ್ ಅನದರ್ ಕಾನ್ಸೆಪ್ಟ್ ಇಂಟರ್ಫೇಸ್ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನು ಸಪೋರ್ಟ್ ಮಾಡುತ್ತೆ, ಸಾಲ್ವ್ ಮಾಡುತ್ತೆ. ಸೊ ಇದು ಸಪ್ರೇಟ್ ಕಾನ್ಸೆಪ್ಟು, ಅದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.